ನೆಕ್ಸ್ಟ್ ಉಜ್ರೆ ಕಡೆಗೆ ನಾವು ಹೋಗ್ತಾ ಇದ್ದೇವೆ ಹೊಸನಾಡಿನಿಂದ. ನಾವು ಎಲ್ಲ ಶ್ರೀರಾಮ ಕ್ಷೇತ್ರಕ್ಕೆ, ಶ್ರೀರಾಮನ ಒಂದು ದೇವಸ್ಥಾನಕ್ಕೆ ಆಗಮಿಸಿದ್ದೀವಿ. ನಾನು ಮೊದಲನೇ ಬಾರಿ ಬರ್ತಾ ಇದ್ದೀನಿ ಶ್ರೀರಾಮನ ಮಂದಿರ. ಶ್ರೀರಾಮ ಕ್ಷೇತ್ರ ಮಹಾಸ್ಥಾನಂ. ನಾಲ್ಕು ಆನೆಗಳು ಗೋಪುರವನ್ನು ಹಿಡಿದಿರೋ ರೀತಿಯಲ್ಲಿ ಸೊಂಡಲಿನಲ್ಲಿ ಆರ್ಕಿಟೆಕ್ಚರ್ ಇದೆ. ಸೊ ಆರ್ಕಿಟೆಕ್ಚರ್ ಈಸ್ ವೆರಿ ಗುಡ್. ಅದಕ್ಕೆ ಆಚೆನೇ ತೆಗಿತಾ ಇದ್ದೀನಿ. ಈ ಟೆಂಪಲ್ ಆರ್ಕಿಟೆಕ್ಚರ್ ಮಾತ್ರ ಇಂಜಿನಿಯರಿಂಗ್ ಮಾರ್ವೆಲ್ ಅಂತಲೇ ಹೇಳ್ಬೋದು. ಸೊ ಒಳಗಡೆ ಕ್ಯಾಮ್ರಾ ನಾಟ್ ಅಲೌಡ್ ಇದ್ದಿದ್ದರಿಂದ ಸೊ ನಿಯಮನ ಪಾಲನೆ ಮಾಡಬೇಕಾಗತ್ತೆ. ಸೊ ಅದರಿಂದ ನಮ್ಮ ಹುಡುಗರು ಅವ್ರನ್ನ ತೋರಿಸ್ಬೇಕಂತೆ. ಅದಕ್ಕೆ ಅವ್ರನ್ನ ತೋರಿಸ್ಬಿಡ್ತೀನಿ ಫಸ್ಟ್, ಆಮೇಲೆ ನಾನು ಹೇಳ್ತೀನಿ. ನಮ್ಮ ಹುಡುಗರೆಲ್ಲರೂ ಶ್ರೀರಾಮನ ದರ್ಶನವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಒಳಗಡೆ ಒಂದು ಸ್ಟೇರ್ಸು ಸಹ ಇದೆ. ಸ್ಟೇರ್ಸ್ನ ಹತ್ಕೊಂಡು ನಾವು ಮೇಲ್ಗಡೆ ರಾಮನ್ನ ದರ್ಶನ ಮಾಡಬೇಕಾಗತ್ತೆ. ಕೆಳಗಡೆನೂ ಸಹ ಸಾಯಿಬಾಬಾ ದೇವರ ಒಂದು ವಿಗ್ರಹ ಇದೆ. ಸೊ ಒಳಗಡೆ ಎಲ್ಲನೂ ಸಹ ಒಂದು ಮಾರ್ಬಲಲ್ಲಿ ಕಟ್ಟಿದ್ದಾರೆ. ಮತ್ತು ಟೈಲ್ಸಲ್ಲಿ ಮಾರ್ಬಲ್ ಮತ್ತು ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ ಈ ಟೆಂಪಲ್ ಆರ್ಕಿಟೆಕ್ಚರು. ತುಂಬ ಹಳೆಯದು ಅನಿಸುತ್ತೆ. ನನಗೆ ಇದರ ಇತಿಹಾಸದ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ. ಸೊ ನಮ್ಮ ಒಂದು ಇಂಡಿಯನ್ ಆರ್ಕಿಟೆಕ್ಚರ್ಗೆ ನಮ್ಮ ಆರ್ಕಿಟೆಕ್ಚರ್ ಬೇರೆ ಯಾವ ಒಂದು ವೆಸ್ಟರ್ನ್ ಆರ್ಕಿಟೆಕ್ಚರ್ಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಈ ಟೆಂಪಲ್ ಇದೆ. ಇಲ್ಲೂ ಸಹ ಒಂದು ಚಿಕ್ಕ ಒಂದು ದೇವಾಲಯವನ್ನು ಸ್ಥಾಪಿಸಿದ್ದಾರೆ. ಮಕ್ಕಳೆಲ್ಲರೂ ಸಹ ದರ್ಶನ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ನವಗ್ರಹ ಯಜ್ಞ ಮಂಟಪವನ್ನು ಸಹ ನಾವು ಕಾಣ್ಬೋದು. ಮೇ ಬಿ ಇಲ್ಲಿ 5 ಕುದುರೆಗಳ ಒಂದು ರಥವನ್ನು ಸಹ ನಾವು ಕಾಣ್ಬೋದು. ಇಲ್ಲಿ ಜಾತ್ರೆ ಅಥವಾ ರಾಮನವಮಿ ಟೈಮಲ್ಲಿ ಇದನ್ನು ಬಳಸ್ತಾರೆ ಅನಿಸುತ್ತೆ. ಸೊ ಆ್ಯಸ್ ಯೂಶ್ವಲ್ ನಮ್ಮ ಮಕ್ಕಳು 2 ನಿಮಿಷ ದೇವಸ್ಥಾನ ನೋಡಿದ್ರೆ 2 ಅವರ್ ಶಾಪಿಂಗ್ ಮಾಡ್ತಾರೆ. ಚಿಕ್ಕ ಚಿಕ್ಕ ಆಟ ಸಾಮಾನು ಬಿಡ್ತಿಲ್ಲ. ಎಲ್ಲ ಹೋಗಿದ್ದ ಕಡೆ ಎಲ್ಲ ಒಳ್ಳೆ ವ್ಯಾಪಾರ ಮಾಡ್ತಿದ್ದಾರೆ. ದುಡ್ಡು ಎಷ್ಟು ತಂದಿದ್ದಾರೋ ಅಂತ ನಮಗಂತೂ ಗೊತ್ತಿಲ್ಲ, ಬಟ್ ಶಾಪಿಂಗ್ ಅಂತೂ ಮಾಡ್ತಾನೇ ಇದ್ದಾರೆ. ಫಸ್ಟ್ ಸ್ಪಾಟಿಂದ ಇಲ್ಲಿವರೆಗೂ ಯಾವ ಸ್ಪಾಟಲ್ಲೂ ಸಹ ಬಿಟ್ಟಿಲ್ಲ. ಎಲ್ಲ ಕಡೆ ಶಾಪಿಂಗ್ ಮಾಡಿದ್ದಾರೆ. ಇಲ್ಲೂ ಸಹ ಮಾಡ್ತಿದ್ದಾರೆ. ಇನ್ನು ಕೆಳಗೆ ಎರಡು ಸ್ಟಾಪು ನಮ್ಮದು ಉಳಿದಿದೆ. ಅಲ್ಲೂ ಸಹ ಕೊನೆಯದಾಗಿ ಧರ್ಮಸ್ಥಳದಲ್ಲಿ ಅಲ್ಲೂ ಇನ್ನಿಷ್ಟು ಶಾಪಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ದೇವಸ್ಥಾನದ ತುಂಬ ನಮ್ಮ ಮಕ್ಕಳೇ ಇದ್ದಾರೆ. ಬೇರೆ ಟೂರಿಸ್ಟ್ ಕಡಿಮೆ ಇದ್ದಾರೆ. ಸೊ ಎಲ್ಲರೂ ಸಹ ಇಲ್ಲಿಗೆ ಬರೋದಿಲ್ಲ ಅಂದ್ಕೊತೀನಿ. ಅದರಿಂದ ಅಷ್ಟು ಚೆನ್ನಾಗಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಸೊ ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ದಿಸ್ ಆರ್ಕಿಟೆಕ್ಚರ್ ಇಸ್ ಮೈಂಡ್ ಬ್ಲೋಯಿಂಗ್. ಬೇಡ ನನ್ನ ಹತ್ರ ಬರ್ತಾ ಇರ್ತದೆ. ಬಾ ಇಲ್ಲಿ ಒಂದು ಸುಂದರವಾದ ಪೇಂಟಿಂಗನ್ನು ಸಹ ನಾವು ನೋಡ್ಬೋದು. ಒಂದೊಂದು ಪೇಂಟಿಂಗು ಸಹ ಒಂದೊಂದು ಸ್ಟೋರಿ ಹೇಳುತ್ತಿದೆ, ರಾಮಾಯಣದ ಸ್ಟೋರಿ. ಸೊ ಅದರ ಕೆಳಭಾಗದಲ್ಲಿ ಎಲ್ಲರೂ ಸಹ ನಮ್ಮ ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರೂ ಸಹ ಕೂತಿದ್ದಾರೆ. ಈ ಕಡೆ ಹುಡುಗರು ಕೂತಿದ್ದಾರೆ. ಕೆಲವು ಸಲ ಶಾಪಿಂಗ್ ಮಾಡ್ತಾನೆ ಇದ್ದಾರೆ. ನೋಡ್ಬೋದು ಟೆಂಪಲ್ ಆರ್ಕಿಟೆಕ್ಚರ್
ನೋಡಿಲ್ಲ ಇದನ್ನು. ಆ್ಯಸ್ ಆರ್ಕಿಟೆಕ್ಚರ್ ನಾಲೆಡ್ಜ್ ಇರೋರು ಇದ್ರ ಬಗ್ಗೆ ಗೊತ್ತಿರುತ್ತೆ. ಧರ್ಮಸ್ಥಳದ ಸಮೀಪದಲ್ಲಿರುವ ನೇತ್ರಾವತಿ ನದಿಯ ಒಂದು ವೀಕ್ಷಣೆಗೆ ನಾವೆಲ್ಲರೂ ಸಹ ಆಗಮಿಸಿದ್ದೀವಿ. ತುಂಬ ಜನ ಭಕ್ತಾದಿಗಳು ನೇತ್ರಾವತಿಯ ನದಿಯಲ್ಲಿ ಸ್ನಾನ ಮಾಡುವುದರ ಮುಖಾಂತರ ಒಂದು ಪ್ಯೂರಿಟಿ ಅನ್ನೋದನ್ನು ಪಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ನೀರು ಸಹ ತುಂಬ ಜೋರಾಗಿ ಬರ್ತಿದೆ. ಜನ ಸಹ ಇದ್ದಾರೆ. ಸ್ನಾನ ಮಾಡ್ತಿಲ್ಲ, ಜಸ್ಟ್ ಮಕ್ಕಳಿಗೆ ತೋರಿಸೋದಕ್ಕೆ ಬೀವಿಗೆ ಮಾತ್ರ ಬಂದಿದ್ದೀವಿ. ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಈಗ ತಾನೇ ಆಗಮಿಸಿದ್ದೀವಿ. ಸೊ ಇದು ಧರ್ಮಸ್ಥಳದ ಒಂದು ಪಾರ್ಕಿಂಗ್ ಲಾಟ್ ಆಗಿರುತ್ತೆ. ಸೊ ಇಲ್ಲಿ ಬಸ್ಸನ್ನು ನಾವು ಪಾರ್ಕಿಂಗ್ ಮಾಡಿ ಮಕ್ಕಳೆಲ್ಲರೂ ಸಹ ಒಬ್ಬೊಬ್ಬರೇ ನಿಂತಿದ್ದಾರೆ. ಪಾರ್ಕಿಂಗಲ್ಲಿ ನಮ್ಮದೇ ಫುಲ್ ಸೌಂಡ್ ಆಗಿದೆ. ಮಕ್ಕಳು ಧರ್ಮಸ್ಥಳದಲ್ಲೇ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದಾರೆ. Cheers! ನಾವೆಲ್ಲರೂ ಸಹ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಂದು ಖುಷಿ ಸಂತತಿ ಏನಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು ಜನ ಸಾಗರನೇ ಹರಿದು ಬಂದಿದೆ. ಬಟ್ ನಾವು ಸ್ಕೂಲ್ ಮಕ್ಕಳು ಅಂಥೇಳಿ ನಮಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದೀರ. ಸೊ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಸೊ ನಾವೆಲ್ಲ ಫ್ರೀ ದರ್ಶನದಲ್ಲಿ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಎಕ್ಸ್ಪ್ರೆಸ್ ಟ್ರೈನ್ ಥರ, ಮಾಮೂಲಿ ಜನ ಎಲ್ಲ ಗೂಡ್ಸ್ ಟ್ರೈನ್ ಥರ ನಿಧಾನಕ್ಕೆ ಬರ್ತಾ ಇದ್ದಾರೆ. ನೀವು ನೋಡ್ಬೋದು ಫುಲ್ಲು ಫ್ರೀ ಇದೆ. ಸೊ ಸರ್ಕಾರಿ ಮಕ್ಕಳಿಗೆ ಅಂತ ಹೇಳಿ ನಮಗೆ ಡೈರೆಕ್ಟ್ ದರ್ಶನ ಕೊಟ್ಟಿರೋದ್ರಿಂದ ನಾವೆಲ್ಲರೂ ಫ್ರೀಯಾಗಿ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ನಾವು ಎಲ್ಲರೂ ಸಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನು ಮಾಡಿಕೊಂಡು ಎಲ್ಲರೂ ಸಹ ಇಲ್ಲಿ ಎಲ್ಲರೂ ಕೂತಿದ್ದಾರೆ ದರ್ಶನ ಮಾಡಿ. ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ಶಾಲೆ ಮಕ್ಕಳು ಅಂತ ಹೇಳಿ ನಮ್ಮನ್ನ ಬೇಗ ಡೈರೆಕ್ಟಾಗಿ ಕ್ಯೂಗೆ ಬಿಟ್ಟರು. ಸೊ ಅದರಿಂದ ನಾವು ಡೈರೆಕ್ಟ್ ಎಂಟ್ರಿಯಿಂದ ಬಂದು ನಮಗೆ ಬೇಗ ದರ್ಶನ ಆಯಿತು. ಸೊ ಎಲ್ಲರೂ ಸಹ ಮಕ್ಕಳೆಲ್ಲರೂ ಕೂತಿದ್ದಾರೆ. ಸೊ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಲಂಕಾರ ಇದೆ. ಸೊ ನೆನ್ನೆ ವೈಕುಂಠ ಏಕಾದಶಿ ಇತ್ತು ಮತ್ತು ನಾಳೆ ನ್ಯೂ ಇಯರ್ ಇರೋದ್ರಿಂದ ಜನ ಮಾತ್ರ ತುಂಬ ಇದ್ದಾರೆ. ಬಟ್ ನಮಗೆ ಜನ ಇದ್ದಿದ್ದು ಗೊತ್ತೇ ಆಗಲಿಲ್ಲ, ಯಾಕಂದರೆ ಡೈರೆಕ್ಟ್ ಎಂಟ್ರಿ ಬಿಟ್ಟಿದ್ದರಿಂದ. ಸೊ ಒಳಗಡೆನೂ ಸಹ ಮಂಜುನಾಥನ ಮೂರ್ತಿಗೆ ಮತ್ತು ಒಳಗಡೆ ಗೋಪುರದಲ್ಲಿ ಎಲ್ಲರೂ ಸಹ ಎಲ್ಲ ಥರದ ಹೂವದ ಅಲಂಕಾರ ಇತ್ತು. ಅದನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು, ಅಷ್ಟು ಅಲಂಕೃತವಾಗಿ ಒಳಗಡೆ ಅಲಂಕಾರ ಮಾಡಿದರು. ಇನ್ನೇನು ನಾವು ಕೊನೆ ಹಂತದ ಪ್ರವಾಸದ ಕ್ಷಣದಲ್ಲಿ ಇದ್ದೀವಿ. ಇಲ್ಲಿ ಎರಡು ಮರಿಯಾನೆಗಳು ಸಹ ಬಂದಿದ್ದಾವೆ. ಅದನ್ನೆಲ್ಲರೂ ಸಹ ಫೋಟೋ ತಗೊಳ್ತಾ ಇದ್ದಾರೆ. ಮಕ್ಕಳಿಗೆಲ್ರಿಗೂ ಸಹ ನಾವು ಶಾಪಿಂಗಿಗೆ ಬಿಡ್ತಾ ಇದ್ದೀವಿ. ಈಗ ಮಕ್ಕಳೆಲ್ಲರೂ ಸಹ ಶಾಪಿಂಗ್ ಮಾಡೋದಕ್ಕೆ ಅಂತ ಶಾಪಿಂಗ್ನತ್ತ ದಾಪುಗಾಲನ್ನ ಹಾಕ್ತಾ ಇದ್ದಾರೆ. ನಮ್ಮ ಮಕ್ಕಳೆಲ್ಲರೂ ಸಹ ಶಾಪಿಂಗ್ ಮಾಡ್ತಾನೇ ಇದ್ದಾರೆ. 1 ಗಂಟೆ ಆದರೂ ಶಾಪಿಂಗ್ ಮಾಡ್ತಾನೇ ಇದ್ದಾರೆ. ಮುಗಿತಾನೇ ಇಲ್ಲ. ಮೇ ಬಿ ಅವ್ರ ಅಮೌಂಟ್ ಖಾಲಿ ಆಗೋ ತನಕ ಶಾಪಿಂಗ್ ಮಾಡ್ತಾನೇ ಇರ್ತಾರೆ. ನೋಡಿ ನಮ್ಮ ಅಡುಗೆಯವರು ಸಹ ಶಾಪಿಂಗ್ ಮಾಡ್ತಾ ಇದ್ದಾರೆ. ಮ್ಯಾಥ್ಸ್ ಮೇಡಮು ಸಹ ಇದ್ದಾರೆ. ಎಲ್ಲರೂ ಸಹ ಶಾಪಿಂಗ್ ಮಾಡಿ ಸುಸ್ತಾಗಿ ಎಲ್ಲರೂ ಸಹ ಶಾಪಿಂಗ್ ಸೆಂಟರ್ ಮುಂದೆ ಇಲ್ಲಿ ಒಂದು ಮೆಟ್ಲುಗಳಿದೆ, ಅಲ್ಲೆಲ್ಲರೂ ಸಹ ಕೂತಿದ್ದಾರೆ.
ಭರ್ಜರಿಯಾಗಿ ಎಲ್ಲರೂ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ನೀವಿಲ್ಲಿ ನೋಡ್ಬೋದು ಎಲ್ಲ ಶಾಪಿಂಗ್ ಮಾಲ್ ಇದೆ. ಎಲ್ಲ ಅಂಗಡಿಗಳಲ್ಲೂ ಸಹ ಶಾಪಿಂಗ್ ಮಾಡಿ ಎಲ್ರಿಗೂ ಒಳ್ಳೆ ಬಿಸ್ನೆಸ್ ಮಾಡಿ ಎಲ್ಲರೂ ಸಹ ಇಲ್ಲಿ ಕೂತಿದ್ದಾರೆ. ಮೇನ್ ನಾವು ಕೆಲವೇ ನಿಮಿಷದಲ್ಲಿ ಊಟಕ್ಕೆ ಹೊರಡ್ತೀವಿ. ಊಟಕ್ಕೆ ಹೊರಟು ನಾವು ಧರ್ಮಸ್ಥಳವನ್ನು ಬಿಟ್ಟು ಪ್ರವಾಸವನ್ನು ಮುಗಿಸ್ತೀವಿ. ದೂರದಿಂದ ಮಂಜುನಾಥನ ಒಂದು ಸನ್ನಿಧಿ ಲೈಟಿಂಗ್ಸ್ ಹಾಕಿದ್ರು ಸಹ ದೀಪ ಹಚ್ಚಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಕಂಗೊಳಿಸ್ತಿದೆ. ತುಂಬ ಚೆನ್ನಾಗಿ ಕಾಣ್ತಿದೆ. ನಾವೆಲ್ಲರೂ ಸಹ ಮಂಜುನಾಥನ ಒಂದು ದರ್ಶನವನ್ನು ಮುಗಿಸಿ ಪುಂಡ್ಲಿಕ್ ಸರ್ ಅವರು ಹಾಯ್ ಅಂತಿದ್ದಾರೆ. ಒಂದು ತುಂಬ ನಮಗೆ ಅಲಂಕಾರ ನೋಡ್ಬೋದು ಯಾವ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಮ್ಮ ಮಕ್ಕಳಿಗೆ ರಾತ್ರಿಯ ಭೋಜನ ತಯಾರಿಸುತ್ತಿರುವ ಕೊನೆಯ ಪ್ರವಾಸ ದಿನದ ರಾತ್ರಿಯ ಕೊನೆಯ ಊಟಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗ್ತಿದೆ. ಹಬೆ ಹೋಗೋ ಮುದ್ದೆ ಎಲ್ಲ ಮಕ್ಕಳು ಈಗ ಸಿಗುತ್ತೆ ನೋಡ್ಬೋದು. ಹಬೆ ಹೋಗ್ತಿದೆ ಇಟ್ಟಿದ್ದು ಬಿಸಿ ಬಿಸಿ ಮುದ್ದೆ ಧರ್ಮಸ್ಥಳದಲ್ಲಿ ಅದು ಸಹ. ಇಂದು ರಾತ್ರಿ 12 ಗಂಟೆ ಮುಗಿದ ನಂತರ ನಾವು 2025 ಕಂಪ್ಲೀಟ್ ಮಾಡಿ 2026ಕ್ಕೆ ಕಾಲಿಡ್ತೇವೆ. ಸೊ ಅದಕ್ಕೋಸ್ಕರ ನಮ್ಮದು ಆನ್ ದ ವೇ 12 ಗಂಟೆ ನಾವು ಇಲ್ಲೇ ಇರ್ತೀವಿ, ಜರ್ನಿಯಲ್ಲೇ ಇರ್ತೀವಿ. ಸೊ ಅದರಿಂದ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಸಹ ನಾವು ಕೇಕ್ ತರೋದಕ್ಕೆ ಅಂತ ಧರ್ಮಸ್ಥಳದಲ್ಲಿ ಕೇಕ್ನ ಕುಡಿಕೊಂಡು ಹೊರಟಿದ್ದೀವಿ. ಸುಮಾರು ಕಿಲೋಮೀಟ್ರ್ ಹುಡುಕಾದ್ಮೇಲೆ ನಮಗೆ ಧರ್ಮಸ್ಥಳದಲ್ಲಿ ಇದೊಂದು ಶ್ರೀ ಮಂಜುನಾಥ ಬೇಕ್ರಿ ಅಂತ ಸಿಕ್ತು. ಸೊ ನಾವು 4 kg ಕೇಕ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ 4 kg ಕೇಕ್ ಇಲ್ಲವಂತೆ, ಅದರಿಂದ 1 kgದು 4 ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ನೋಡ್ಬೋದು ಬೇಕ್ರಿ ಒಳಗಡೆ ಎಲ್ಲ ಕೇಕ್ ಕಾಣ್ತಿದೆ. ಸೊ ಹಿಂದೆ ನಾವು ಒಂದು 4 ಇಲ್ಲಿ ಸರ್ಕಲಲ್ಲಿ ಒಂದು ಪರಮೇಶ್ವರನ ಒಂದು ಮೂರ್ತಿ ಇದೆ. ಈಗ ಆಲ್ರೆಡಿ ಸಮಯ 10:30 11 ಗಂಟೆ ಆಗ್ತಾ ಬರ್ತಿದೆ. ಸೊ ಆದರೂ ಸಹ ಜನ ಇನ್ನೂ ಕಡಿಮೆ ಆಗಿಲ್ಲ. ಟ್ರಾಫಿಕ್ಕು ಸಹ ಕಡಿಮೆ ಆಗಿಲ್ಲ, ಜನನೂ ಸಹ ಕಡಿಮೆ ಆಗಿಲ್ಲ. ಎಲ್ಲ ಕಡೆ ಜನ ಕಾಣ್ತಾ ಇದ್ದಾರೆ. ಸೊ ನಮಗೆ ಕೇಕು 4 kgನ ಹೊಂದ್ಕೊಂಡಂಗೆ ಎಲ್ರಿಗೂ ಸಿಗಲಿಲ್ಲ. ಸದ್ಯಕ್ಕೆ 1 kg ಸಿಕ್ಕಿದೆ. ಅದನ್ನು ತೊಗೊಂಡು ಮಕ್ಕಳಿಗೆಲ್ಲರಿಗೂ ಚಾಕ್ಲೇಟ್ ತೊಗೊಂಡಿದ್ವಿ. ಸೊ ಅದು ಸೆಲೆಬ್ರೇಟ್ ಮಾಡ್ತೀವಿ ನ್ಯೂ ಇಯರ್ನ.